ಕಲಬುರಗಿ ಇರಾನ್, ಇಸ್ರೇಲ್, ಅಮೆರಿಕ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇದೆಯಲ್ಲ, ಅದು ಬೆಳಗಾವಿಗೂ ಕೂಡ ತಟ್ಟಿದೆ. ಬೆಳಗಾವಿಯಲ್ಲಿರುವಂತಹ ರೈತರು ಇಲ್ಲಿ ಅವಸ್ಥೆ ಪಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಬೆಳಗಾವಿಯಿಂದ ತರಕಾರಿಗಳು ಹೋಗ್ತಾ ಇದ್ವು, ಗೋವಾಗೆ ಹೋಗ್ತಾ ಇತ್ತು. ಆದರೆ ಅರ್ಧಕ್ಕರ್ಧ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಆರ್ಡರ್ಗಳು ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅಲ್ಲೂ ಕೂಡ ನಿರ್ಮಾಣ ಆಗಿರೋದು. ಹಾಗಾಗಿ ಅರ್ಧಕ್ಕರ್ಧ ಆರ್ಡರ್ ಕ್ಯಾನ್ಸಲ್. ಈಗಾಗಲೇ APMCಗೆ ತರಕಾರಿಗಳು ಬಂದಿದೆ. ಆ ತರಕಾರಿಗಳೆಲ್ಲವೂ ಕೂಡ ಕೊಳೆಯುವಂಥ ಪರಿಸ್ಥಿತಿ ಈಗ ಬಂದಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಬಿಕ್ಕಟ್ಟು ಈಗ ತರಕಾರಿ ಮೇಲೂ ಕೂಡ ಬಿದ್ದಿರುವಂಥದ್ದು. ಪರೋಕ್ಷವಾಗಿ ರೈತರು ಕೂಡ ಇದರ ಎಫೆಕ್ಟ್ನಿಂದ ಹೊರತಾಗಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಗೋವಾ, ಉಡುಪಿ, ಮಂಗಳೂರಿಂದ ಬೆಳಗಾವಿಯ APMC ಮಾರ್ಕೆಟ್ನ ಸುಮಾರು 100 ಟ್ರಕ್ಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈಗ ಯುದ್ಧದಿಂದ ಏನು ಗ್ಯಾಸ್ನಲ್ಲಿ ಸಮಸ್ಯೆ ಆಗ್ತಾ ಇದೆ, LPG ಗ್ಯಾಸ್ನಿಂದ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ತರಕಾರಿ ಕೊಂಡೋಳು ಯಾರೂ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಏನು ತರಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಮಾರಾಟ ಆಗ್ತಾ ಇಲ್ಲ. ಏನು ಬೆಳಗಾವಿ ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಈ ತರಕಾರಿಗಳು ಬರ್ತಾ ಇತ್ತು. ಮೆಣಸಿನಕಾಯಿ ಇರ್ಬೋದು, ಬೆಣಸು ಇರ್ಬೋದು, ಜೊತೆಗೆ ಕ್ಯಾಬೇಜ್ ಇರ್ಬೋದು, ಹೂಕೋಸು ಇರ್ಬೋದು, ಬೇರೆ ಬೇರೆ ಸುಮಾರು 40ರಿಂದ 50 ಬಗೆಯ ತರಕಾರಿ ಮಾರ್ಕೆಟು ಗೋವಾ ಜೊತೆಗೆ ಉಡುಪಿ, ಮಂಗಳೂರಿಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು. ಸುಮಾರು 100 ಟ್ರಕ್ಗಳಲ್ಲಿ ಬೆಳಗಾವಿಯ APMC ಮಾರ್ಕೆಟ್ನಿಂದ, ಅಂದರೆ ಗೋವಾಕ್ಕಷ್ಟೇ 100 ಟ್ರಕ್ಕು ಲಾರಿಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಹೋಗ್ತಾ ಇಲ್ಲ. ಹಾಗಾಗಿ ಇದು ಸಾಕಷ್ಟು ಇಲ್ಲಿ ಏನು ಮಾರ್ಕೆಟ್ನಲ್ಲಿ ಇರುವಂಥ ತರಕಾರಿ ಕೊಂಡುಕೊಳ್ಳೋರ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಏನು ಸುಮಾರು 20ರಿಂದ 30 kg ತಗೊಳ್ಳೋರು ಈಗ 1 kg 2 kgಗೆ ಬಂದು ನಿಂತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಮಗೆ ಮಾರ್ಕೆಟ್ನಿಂದ ಇಲ್ಲಿ ಹೋಗ್ತಾ ಇಲ್ಲ, ಗೋವಾಕ್ಕೆ ಸರಿಯಾಗಿ ರಫ್ತು ಆಗ್ತಾ ಇಲ್ಲ. ಸುಮಾರು 100% ಇದ್ದಂಥ ರಫ್ತು ಈಗ ಕೇವಲ 40%ಗೆ ಮಾತ್ರ ಬಂದಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ಬೆಳಗ್ಗೆ ಇನ್ನು ರೈತರು ಖರೀದಿ ಮಾಡಿ ಇಟ್ಟಂಥ ತರಕಾರಿ ಎಲ್ಲವೂ ಕೂಡ ಹಾಗೆ ಇರುವಂಥದ್ದು. ಇದು ಒಂದು ಭಾಗ ಅಷ್ಟೆಲ್ಲ, ಸುಮಾರು ದೊಡ್ಡ ಪ್ರದೇಶದಲ್ಲಿ ಇದು ಇರುವಂಥದ್ದು. ಸುಮಾರು 40ರಿಂದ 50 ಬಗೆಯ ತರಕಾರಿ ಇದೇ ರೀತಿಯಾಗಿ ಬಿದ್ದಿರುವಂಥದ್ದು. ಗೋವಾಕ್ಕೆ ಶಿಫ್ಟ್ ಆಗ್ತಾ ಇಲ್ಲ, ಜೊತೆಗೆ ಏನು ಮಂಗಳೂರಿಗೆ ಹೋಗ್ತಾ ಇಲ್ಲ, ಉಡುಪಿಗೆ ಹೋಗ್ತಾ ಇಲ್ಲ. ಸುಮಾರು ಇಲ್ಲಿಂದ ಸಾಕಷ್ಟು ಭಾಗಗಳಲ್ಲಿ ಕೂಡ ಏನು ತರಕಾರಿ ರಫ್ತು ಆಗ್ತಾ ಇತ್ತು. ಆದರೆ ಈ ಯುದ್ಧದ ಹೊಡೆತದಿಂದಾಗಿ ರೈತರು ಕೂಡ ಇಲ್ಲಿ ನಷ್ಟವನ್ನು ಅನುಭವಿಸ್ತಿದ್ದಾರೆ, ವರ್ತಕರು ಕೂಡ ನಷ್ಟವನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ತರಕಾರಿಯನ್ನು ತೆಗೆದುಕೊಳ್ಳೋರು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಸ್ಟಾಕ್, ಅಂದರೆ ತರಕಾರಿ ಎಲ್ಲವೂ ಕೂಡ ತರಕಾರಿ ಸ್ಟಾಕ್ ಉಳಿತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಒಂದು ಏನು ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಬೇಕು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮಹಿಳಾ ರಿಪೋರ್ಟ್, ರಿಪಬ್ಲಿಕ್ ಕಲಬುರಗಿ. ಇರಾನ್, ಇಸ್ರೇಲ್, ಅಮೆರಿಕ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇದೆಯಲ್ಲ, ಅದು ಬೆಳಗಾವಿಗೂ ಕೂಡ ತಟ್ಟಿದೆ. ಬೆಳಗಾವಿಯಲ್ಲಿರುವಂತಹ ರೈತರು ಇಲ್ಲಿ ಅವಸ್ಥೆ ಪಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಬೆಳಗಾವಿಯಿಂದ ತರಕಾರಿಗಳು ಹೋಗ್ತಾ ಇದ್ವು, ಗೋವಾಗೆ ಹೋಗ್ತಾ ಇತ್ತು. ಆದರೆ ಅರ್ಧಕ್ಕರ್ಧ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಆರ್ಡರ್ಗಳು ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅಲ್ಲೂ ಕೂಡ ನಿರ್ಮಾಣ ಆಗಿರೋದು. ಹಾಗಾಗಿ ಅರ್ಧಕ್ಕರ್ಧ ಆರ್ಡರ್ ಕ್ಯಾನ್ಸಲ್. ಈಗಾಗಲೇ APMCಗೆ ತರಕಾರಿಗಳು ಬಂದಿದೆ. ಆ ತರಕಾರಿಗಳೆಲ್ಲವೂ ಕೂಡ ಕೊಳೆಯುವಂಥ ಪರಿಸ್ಥಿತಿ ಈಗ ಬಂದಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಬಿಕ್ಕಟ್ಟು ಈಗ ತರಕಾರಿ ಮೇಲೂ ಕೂಡ ಬಿದ್ದಿರುವಂಥದ್ದು. ಪರೋಕ್ಷವಾಗಿ ರೈತರು ಕೂಡ ಇದರ ಎಫೆಕ್ಟ್ನಿಂದ ಹೊರತಾಗಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಗೋವಾ, ಉಡುಪಿ, ಮಂಗಳೂರಿಂದ ಬೆಳಗಾವಿಯ APMC ಮಾರ್ಕೆಟ್ನ ಸುಮಾರು 100 ಟ್ರಕ್ಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈಗ ಯುದ್ಧದಿಂದ ಏನು ಗ್ಯಾಸ್ನಲ್ಲಿ ಸಮಸ್ಯೆ ಆಗ್ತಾ ಇದೆ, LPG ಗ್ಯಾಸ್ನಿಂದ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ತರಕಾರಿ ಕೊಂಡೋಳು ಯಾರೂ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಏನು ತರಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಮಾರಾಟ ಆಗ್ತಾ ಇಲ್ಲ. ಏನು ಬೆಳಗಾವಿ ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಈ ತರಕಾರಿಗಳು ಬರ್ತಾ ಇತ್ತು. ಮೆಣಸಿನಕಾಯಿ ಇರ್ಬೋದು, ಬೆಣಸು ಇರ್ಬೋದು, ಜೊತೆಗೆ ಕ್ಯಾಬೇಜ್ ಇರ್ಬೋದು, ಹೂಕೋಸು ಇರ್ಬೋದು, ಬೇರೆ ಬೇರೆ ಸುಮಾರು 40ರಿಂದ 50 ಬಗೆಯ ತರಕಾರಿ ಮಾರ್ಕೆಟು ಗೋವಾ ಜೊತೆಗೆ ಉಡುಪಿ, ಮಂಗಳೂರಿಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು. ಸುಮಾರು 100 ಟ್ರಕ್ಗಳಲ್ಲಿ ಬೆಳಗಾವಿಯ APMC ಮಾರ್ಕೆಟ್ನಿಂದ, ಅಂದರೆ ಗೋವಾಕ್ಕಷ್ಟೇ 100 ಟ್ರಕ್ಕು ಲಾರಿಗಳಲ್ಲಿ ತರಕಾರಿ ರಫ್ತಾಗ್ತಾ ಇತ್ತು. ಆದರೆ ಈ
ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಹೋಗ್ತಾ ಇಲ್ಲ. ಹಾಗಾಗಿ ಇದು ಸಾಕಷ್ಟು ಇಲ್ಲಿ ಏನು ಮಾರ್ಕೆಟ್ನಲ್ಲಿ ಇರುವಂಥ ತರಕಾರಿ ಕೊಂಡುಕೊಳ್ಳೋರ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಏನು ಸುಮಾರು 20ರಿಂದ 30 kg ತಗೊಳ್ಳೋರು ಈಗ 1 kg 2 kgಗೆ ಬಂದು ನಿಂತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಮಗೆ ಮಾರ್ಕೆಟ್ನಿಂದ ಇಲ್ಲಿ ಹೋಗ್ತಾ ಇಲ್ಲ, ಗೋವಾಕ್ಕೆ ಸರಿಯಾಗಿ ರಫ್ತು ಆಗ್ತಾ ಇಲ್ಲ. ಸುಮಾರು 100% ಇದ್ದಂಥ ರಫ್ತು ಈಗ ಕೇವಲ 40%ಗೆ ಮಾತ್ರ ಬಂದಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ಬೆಳಗ್ಗೆ ಇನ್ನು ರೈತರು ಖರೀದಿ ಮಾಡಿ ಇಟ್ಟಂಥ ತರಕಾರಿ ಎಲ್ಲವೂ ಕೂಡ ಹಾಗೆ ಇರುವಂಥದ್ದು. ಇದು ಒಂದು ಭಾಗ ಅಷ್ಟೆಲ್ಲ, ಸುಮಾರು ದೊಡ್ಡ ಪ್ರದೇಶದಲ್ಲಿ ಇದು ಇರುವಂಥದ್ದು. ಸುಮಾರು 40ರಿಂದ 50 ಬಗೆಯ ತರಕಾರಿ ಇದೇ ರೀತಿಯಾಗಿ ಬಿದ್ದಿರುವಂಥದ್ದು. ಗೋವಾಕ್ಕೆ ಶಿಫ್ಟ್ ಆಗ್ತಾ ಇಲ್ಲ, ಜೊತೆಗೆ ಏನು ಮಂಗಳೂರಿಗೆ ಹೋಗ್ತಾ ಇಲ್ಲ, ಉಡುಪಿಗೆ ಹೋಗ್ತಾ ಇಲ್ಲ. ಸುಮಾರು ಇಲ್ಲಿಂದ ಸಾಕಷ್ಟು ಭಾಗಗಳು ಕೂಡ ಏನು ತರಕಾರಿ ರಫ್ತು ಆಗ್ತಾ ಇತ್ತು. ಆದರೆ ಈ ಯುದ್ಧದ ಹೊಡೆತದಿಂದಾಗಿ ರೈತರು ಕೂಡ ಇಲ್ಲಿ ನಷ್ಟವನ್ನು ಅನುಭವಿಸ್ತಿದ್ದಾರೆ, ವರ್ತಕರು ಕೂಡ ನಷ್ಟವನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ತರಕಾರಿಯನ್ನು ತೆಗೆದುಕೊಳ್ಳೋರು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಸ್ಟಾಕ್ ಅಂದರೆ ತರಕಾರಿ ಎಲ್ಲವೂ ಕೂಡ ತರಕಾರಿ ಸ್ಟಾಕ್ ಉಳಿತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಒಂದು ಏನು ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇದೆಯಲ್ಲ, ಅದು ಬೆಳಗಾವಿಗೂ ಕೂಡ ತಟ್ಟಿದೆ. ಬೆಳಗಾವಿಯಲ್ಲಿರುವಂತಹ ರೈತರು ಇಲ್ಲಿ ಅವಸ್ಥೆ ಪಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಬೆಳಗಾವಿಯಿಂದ ತರಕಾರಿಗಳು ಹೋಗ್ತಾ ಇದ್ವು, ಗೋವಾಗೆ ಹೋಗ್ತಾ ಇತ್ತು. ಆದರೆ ಅರ್ಧಕ್ಕರ್ಧ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಆರ್ಡರ್ಗಳು ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅಲ್ಲೂ ಕೂಡ ನಿರ್ಮಾಣ ಆಗಿರೋದು. ಹಾಗಾಗಿ ಅರ್ಧಕ್ಕರ್ಧ ಆರ್ಡರ್ ಕ್ಯಾನ್ಸಲ್. ಈಗಾಗಲೇ APMCಗೆ ತರಕಾರಿಗಳು ಬಂದಿದೆ, ಆ ತರಕಾರಿಗಳೆಲ್ಲವೂ ಕೂಡ ಕೊಳೆಯುವಂಥ ಪರಿಸ್ಥಿತಿ ಈಗ ಬಂದಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಬಿಕ್ಕಟ್ಟು ಈಗ ತರಕಾರಿ ಮೇಲೂ ಕೂಡ ಬಿದ್ದಿರುವಂಥದ್ದು. ಪರೋಕ್ಷವಾಗಿ ರೈತರು ಕೂಡ ಇದರ ಎಫೆಕ್ಟ್ನಿಂದ ಹೊರತಾಗಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಗೋವಾ, ಉಡುಪಿ, ಮಂಗಳೂರಿಂದ ಬೆಳಗಾವಿಯ APMC ಮಾರ್ಕೆಟ್ನ ಸುಮಾರು 100 ಟ್ರಕ್ಗಳಲ್ಲಿ ತರಕಾರಿ ರಫ್ತು ಆಗ್ತಾ ಇತ್ತು. ಆದರೆ ಈಗ ಯುದ್ಧದಿಂದ ಏನು ಗ್ಯಾಸ್ನಲ್ಲಿ ಸಮಸ್ಯೆ ಆಗ್ತಾ ಇದೆ, LPG ಗ್ಯಾಸ್ನಿಂದ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ತರಕಾರಿ ಕೊಂಡೋಳು ಯಾರೂ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಏನು ತರಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಮಾರಾಟ ಆಗ್ತಾ ಇಲ್ಲ. ಏನು ಬೆಳಗಾವಿ ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಈ ತರಕಾರಿಗಳು ಬರ್ತಾ ಇತ್ತು. ಮೆಣಸಿನಕಾಯಿ ಇರ್ಬೋದು, ಬೆಣಸು ಇರ್ಬೋದು, ಜೊತೆಗೆ ಕ್ಯಾಬೇಜ್ ಇರ್ಬೋದು, ಹೂಕೋಸು ಇರ್ಬೋದು, ಬೇರೆ ಬೇರೆ ಸುಮಾರು 40ರಿಂದ 50 ಬಗೆಯ ತರಕಾರಿ ಮಾರ್ಕೆಟು ಗೋವಾ ಜೊತೆಗೆ ಉಡುಪಿ, ಮಂಗಳೂರಿಗೆ ಇಲ್ಲಿಂದ ರಫ್ತು ಆಗ್ತಾ ಇತ್ತು. ಸುಮಾರು 100 ಟ್ರಕ್ಗಳಲ್ಲಿ ಬೆಳಗಾವಿಯ APMC ಮಾರ್ಕೆಟ್ನಿಂದ ಅಂದರೆ ಗೋವಾಕ್ಕಷ್ಟೇ 100 ಟ್ರಕ್ಕು ಲಾರಿಗಳಲ್ಲಿ ತರಕಾರಿ ರಫ್ತು ಆಗ್ತಾ ಇತ್ತು. ಆದರೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಹೋಗ್ತಾ ಇಲ್ಲ. ಹಾಗಾಗಿ ಇದು ಸಾಕಷ್ಟು ಇಲ್ಲಿ ಏನು ಮಾರ್ಕೆಟ್ನಲ್ಲಿ ಇರುವಂಥ ತರಕಾರಿ ಕೊಂಡುಕೊಳ್ಳೋರ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಏನು ಸುಮಾರು 20ರಿಂದ 30 kg ತಗೊಳ್ಳೋರು ಈಗ 1 kg 2 kgಗೆ ಬಂದು ನಿಂತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಮಗೆ ಮಾರ್ಕೆಟ್ನಿಂದ ಇಲ್ಲಿ ಹೋಗ್ತಾ ಇಲ್ಲ, ಗೋವಾಕ್ಕೆ ಸರಿಯಾಗಿ ರಫ್ತು ಆಗ್ತಾ ಇಲ್ಲ. ಸುಮಾರು 100% ಇದ್ದಂಥ ರಫ್ತು ಈಗ ಕೇವಲ 40%ಗೆ ಮಾತ್ರ ಬಂದಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ಬೆಳಗ್ಗೆ ಇನ್ನು ರೈತರು ಖರೀದಿ ಮಾಡಿ ಇಟ್ಟಂಥ ತರಕಾರಿ ಎಲ್ಲವೂ ಕೂಡ ಹಾಗೆ ಇರುವಂಥದ್ದು. ಇದು ಒಂದು ಭಾಗ ಅಷ್ಟೆಲ್ಲ, ಸುಮಾರು ದೊಡ್ಡ ಪ್ರದೇಶದಲ್ಲಿ ಇದು ಇರುವಂಥದ್ದು. ಸುಮಾರು 40ರಿಂದ 50 ಬಗೆಯ ತರಕಾರಿ ಇದೇ ರೀತಿಯಾಗಿ ಬಿದ್ದಿರುವಂಥದ್ದು. ಗೋವಾಕ್ಕೆ ಶಿಫ್ಟ್ ಆಗ್ತಾ ಇಲ್ಲ, ಜೊತೆಗೆ ಏನು ಮಂಗಳೂರಿಗೆ ಹೋಗ್ತಾ ಇಲ್ಲ, ಉಡುಪಿಗೆ ಹೋಗ್ತಾ ಇಲ್ಲ. ಸುಮಾರು ಇಲ್ಲಿಂದ ಸಾಕಷ್ಟು ಭಾಗಗಳು ಕೂಡ ಏನು ತರಕಾರಿ ರಫ್ತು ಆಗ್ತಾ ಇತ್ತು. ಆದರೆ ಈ ಯುದ್ಧದ ಹೊಡೆತದಿಂದಾಗಿ ರೈತರು ಕೂಡ ಇಲ್ಲಿ ನಷ್ಟವನ್ನು ಅನುಭವಿಸ್ತಿದ್ದಾರೆ, ವರ್ತಕರು ಕೂಡ ನಷ್ಟವನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ತರಕಾರಿಯನ್ನು ತೆಗೆದುಕೊಳ್ಳೋರು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಸ್ಟಾಕ್ ಅಂದರೆ ತರಕಾರಿ ಎಲ್ಲವೂ ಕೂಡ ತರಕಾರಿ ಸ್ಟಾಕ್ ಉಳಿತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಒಂದು ಏನು ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಬೇಕು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್ ರಿಪಬ್ಲಿಕ್.